ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬೇಗನೆ ತಿಂಡಿ ರೆಡಿ ಮಾಡಿದ್ದೀನಿ ನೋಡಿ. ಉಪ್ಪಿಟ್ಟು ಅಂದರೆ ಇವಾಗ ಬಿಸಿ ಬಿಸಿ ಉಪ್ಪಿಟ್ಟೆಲ್ಲ ತಿಂದ್ಬಿಟ್ಟು ಗಾರ್ಡನ್ಗೆ ಹೋಗಬೇಕು, ತುಂಬಾ ಕೆಲಸ ಇದೆ. ಹಂಗಾಗಿ ಬೇಗ ಇವತ್ತು ತಿಂಡಿ ಎಲ್ಲ ರೆಡಿ ಮಾಡಿ ನಾನು ತಿಂಡಿ ತಿಂದು ಜಾನಿಗೂ ಊಟ ಎಲ್ಲ ಹಾಕಿ ಗಾರ್ಡನ್ಗೆ ಬಂದಿದ್ದೀನಿ. ದಾಸವಾಳ ಗಿಡಕ್ಕೆ ನೀರು ಜಾಸ್ತಿ ಆದ್ರೂ ಈ ಥರ ಎಲ್ಲ ಎಲೆ ಎಲ್ಲ ಹಳದಿ ಆಗುತ್ತೆ, ಮತ್ತು ನೀರು ಒಂದೆರಡು ದಿನ ನಾವು ನೀರು ಹಾಕಿಲ್ಲ ಅಂದ್ರೂ ಈ ಥರ ಎಲ್ಲ ಹಳದಿ ಆಗುತ್ತೆ. ಅಂದರೆ ಇದನ್ನು ತುಂಬಾ ಕೇರ್ ಮಾಡಬೇಕು. ಹಂಗಾಗಿ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಈ ಥರ ಸಮಸ್ಯೆ ಆಗುತ್ತೆ, ಕಡಿಮೆ ಆದ್ರೂ ಆಗುತ್ತೆ. ನನಗಂದರೆ ಹುಷಾರಿಲ್ಲ ಅಂತ ಒಂದೆರಡು ದಿನ ನಾನು ಗಾರ್ಡನಿಗೆ ಬಂದಿರಲಿಲ್ಲ. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಕೋಲ್ಡ್ ಎಲ್ಲ, ಹಾಗಾಗಿ ಸ್ವಲ್ಪ ಬೇಗನೆ ತಿಂಡಿ ಎಲ್ಲ ತಿಂದ್ಬಿಟ್ಟು ಗಾರ್ಡನಿಗೆ ಬಂದಿದ್ದೀನಿ. ನೋಡಿ ಯಾವ ರೀತಿ ಎಲೆ ಎಲ್ಲ ಆಗಿದೆ ದಾಸವಾಳ ಗಿಡದಲ್ಲಿ. ಅದೆಲ್ಲನೂ ತೆಗೆದು ಇವತ್ತು ಸ್ವಲ್ಪ ಕಸ ಎಲ್ಲ ಗುಡಿಸಿ ಫಸ್ಟು ಆ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡೋಗಿ ಮತ್ತೆ ಮನೇಲಿಟ್ಟು ಆಮೇಲೆ ಬಂದು ನಾನು ಸ್ವಲ್ಪ ಗಾರ್ಡನ್ ಕೆಲಸ ಎಲ್ಲ ಮಾಡಬೇಕು. ಅದು ಸೇವಂತಿಗೆ ಗಿಡ ಎಲ್ಲನೂ ಸ್ವಲ್ಪ ಚಿಕ್ಕ ಚಿಕ್ಕದಿರೋದೆಲ್ಲ ರೀಪಾಟ್ ಮಾಡೋದಿದೆ. ಹಂಗಾಗಿ ಆ ಕೆಲಸನೂ ಮುಗಿಸೋಣ ಅಂತ ಅಂದ್ಬಿಟ್ಟು ಇವತ್ತು ಗಾರ್ಡನಿಗೆ ಬಂದಿದ್ದೀನಿ. ನೋಡಿ ಇದು ಫಸ್ಟ್ಗೆ ಇದು ಎಲೆ ಎಲ್ಲ ತೆಗೆದು, ಅಂದರೆ ಸುಮಾರು ದಾಸವಾಳ ಗಿಡದಲ್ಲಿ ಈ ಥರ ಎಲ್ಲ ಆಗಿದೆ, ಹಣ್ಣಾಗಿರೋ ಎಲೆ ಎಲ್ಲ ಆಗಿಬಿಟ್ಟಿದೆ. ಹಂಗಾಗಿ ಅದು ಎಲೆ ಎಲ್ಲ ತೆಗೆದು ಸ್ವಲ್ಪ ಗಾರ್ಡನೆಲ್ಲ ಕಸ ಎಲ್ಲ ಆ ಕಸ ಗುಡಿಸೋದೆಲ್ಲ ನಾನೇನು ತೋರಿಸಿಲ್ಲ. ನೋಡಿ ಇವಾಗ ಅದು ಕಸ ಎಲ್ಲ ಗುಡಿಸಿ ಗಾರ್ಡನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಫಸ್ಟ್ಗೆ ನಾನು ಬೆಳಗ್ಗೆನೆ ಬಂದ ತಕ್ಷಣವೇ ಗಾರ್ಡನೆಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ತೊಗೊಂಡೋಗಿ ಮನೇಲಿ ಇಟ್ಬಿಟ್ಟು ಆಮೇಲೆ ಬಂದು ನಾನು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಮಾಡೋದು. ಸ್ವಲ್ಪ ಸೇವಂತಿಗೆ ಗಿಡ ಎಲ್ಲ ಚಿಕ್ಕ ಚಿಕ್ಕದಿದ್ದೆಲ್ಲ ದೊಡ್ಡದಾಗಿದೆ, ಅದೆಲ್ಲನೂ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು. ಹಂಗಾಗಿ ಫಸ್ಟ್ ಇವತ್ತು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿಬಿಡೋಣ. ಇನ್ನು ನನ್ನ ಕೆಲಸ ಮುಗಿಯೋ ತನಕ ಇದ್ದರೆ ಹೂವೆಲ್ಲ ಬಾಡೋದಂಗೆ ಆಗುತ್ತೆ. ಹಾಗಾಗಿ ಬೇಗನೆ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ತೊಗೊಂಡೋಗಿ ಮನೇಲಿ ಇಟ್ಬಿಟ್ಟು ಆಮೇಲೆ ಬಂದು ಗಾರ್ಡನ್ ಕೆಲಸ ಮಾಡೋಣ ಅಂದ್ಬಿಟ್ಟು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನೋಡಿ ಇದಂತೂ ಎಷ್ಟೆಷ್ಟು ಅಗಲ ಎಲ್ಲ ಬಿಡುತ್ತೆ ಇದು ದಾಸವಾಳ. ಇವತ್ತು ಸ್ವಲ್ಪ ಕನಕಾಂಬರ ಹೂವು ಜಾಸ್ತಿನೇ ಸಿಕ್ಕಿದೆ, ಅಂದರೆ ಒಂದು 2 ಮೊಳದಷ್ಟೆಲ್ಲ ಸಿಗುತ್ತೆ. ಡೈಲಿ ಕನಕಾಂಬರ ಹೂವು ಸಿಗುತ್ತೆ, ಮತ್ತು ದಾಸವಾಳ ಹೂವು, ಮಲ್ಲಿಗೆ ಹೂವು, ಮಳ್ಳೆ ಹೂವು ಇಷ್ಟೆಲ್ಲ ಸಿಗುತ್ತೆ. ಒಂದು ದಿನ ಗಾರ್ಡನಲ್ಲಿ ಹೂವಾಗಲಿ ಒಂದು ತರಕಾರಿ ಆಗಲಿ ಇಲ್ಲ ಅನ್ನೋ ರೀತಿಯೇ ಇರೋದಿಲ್ಲ. ನೋಡಿ ಇಷ್ಟೆಲ್ಲ ಹೂವು ಸಿಕ್ಕಿದೆ. ಇಷ್ಟೆಲ್ಲ ಹೂವು ತಗೊಂಡೋಗಿ ನಾನು ಮನೆಗಿಟ್ಟು ಮತ್ತೆ ನಾನು ಗಾರ್ಡನಿಗೆ ಬರಬೇಕು. ಸೇವಂತಿಗೆ ಗಿಡಗಳನ್ನ ನಾನು ಚಿಕ್ಕ ಚಿಕ್ಕ ಪಾಟಲ್ಲಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಸಸಿಗಳನ್ನ ಇಟ್ಟಿದ್ದೆ. ಇವಾಗ ಅದೆಲ್ಲ ಬೆಳೆದು ದೊಡ್ಡದಾಗಿದೆ. ಹಾಗಾಗಿ ನಾನು ಬೇರೆ ಪಾಟ್ಗೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪ ಇದು ಗಾರ್ಡನ್ ವೇಸ್ಟ್ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣೆಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಈ ಸೇವಂತಿಗೆ ಸಸಿಗಳನ್ನ ಇಡ್ತೀನಿ. ಯಾಕೆ ಈ ಥರ ಮಾಡ್ತೀನಿ ಅಂದರೆ ಸ್ವಲ್ಪ ಅದು ಕೊಳ್ತು ಗೊಬ್ಬರನೂ ಚೆನ್ನಾಗಿ ರೆಡಿ ಆಗುತ್ತೆ, ನಮ್ಮ ಗಿಡಗಳು ಹೆಲ್ದಿಯಾಗಿ ಬರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತೀನಿ. ನೋಡಿ ನನಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿರೋದ್ರಿಂದ ಕೆಮ್ಮು ಸ್ವಲ್ಪ ಇನ್ನೂ ಕಂಟ್ರೋಲ್ ಆಗಿಲ್ಲ, ಕೆಮ್ಮು ಹಂಗೆ ಇದೆ. ಹಂಗಾಗಿ ಈ ಧೂಳಿಂದ ಮತ್ತೆ ಏನಾದರೂ ಕೆಮ್ಮು ಸ್ಟಾರ್ಟ್ ಆಗ್ಬೋದು ಅಂದ್ಬಿಟ್ಟು ನಾನು ಮಾಸ್ಕ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ನೋಡಿ ಈ ಸೇವಂತಿಗೆ ಗಿಡಗಳು ಇಷ್ಟು ದೊಡ್ಡ ದೊಡ್ಡದಾಗಿದೆ, ಅಂದರೆ ಇದು ಪರ್ಪಲ್ಲು. ಇವತ್ತು ನಾನು ರೀಪಾಟ್ ಮಾಡ್ತಾ ಇರೋದು ಪರ್ಪಲ್ ಸೇವಂತಿಗೆ ಗಿಡಗಳನ್ನ ಮಾತ್ರ. ನೋಡಿ ಅದರಲ್ಲಿ ಹೂವು ಒಣಗೋಗಿರೋ ಅಂಥದ್ದೆಲ್ಲ ಕಟ್ ಮಾಡಿ ತೆಗೆದು ಆಮೇಲೆ ನಾನು ರೀಪಾಟ್ ಮಾಡ್ತೀನಿ. ಯಾಕೆ ಅಂದರೆ ಇದು ಪರ್ಪಲ್ಲು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪರ್ಪಲ್ಲೇ ನಾನು ರೀಪಾಟ್ ಮಾಡ್ತಿದ್ದೀನಿ. ಅದರಲ್ಲೂ ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿರ್ತೀನಲ್ಲ, ಅದು ಸ್ವಲ್ಪ ಆದಂಗೆಲ್ಲ ಬೇರೆ ಪಾಟಿಗೆ ನಾನು ಶಿಫ್ಟ್ ಮಾಡ್ಕೋಬೇಕು. ಅದು ಒಂದೇ ಸತಿ ಜಾಸ್ತಿ ರೀಪಾಟ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಬಂದಿರೋ ಅಂತಹ ದೊಡ್ಡ ದೊಡ್ಡ ಗಿಡಗಳನ್ನ ರೀಪಾಟ್ ಮಾಡ್ತಾಯಿದ್ದೀನಿ. ಅಂದರೆ ಈ ಸೇವಂತಿಗೆ ಹೂವು ಕಲ್ಲರು ತುಂಬ ಚೆನ್ನಾಗಿದೆ ಪರ್ಪಲ್ಲು. ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಗಿಡಗಳನ್ನ ಮಾಡ್ಕೊಳ್ಳೋಣ, ಅಂದರೆ ಇದು ವರ್ಷ ಇಡೀ ಹೂ ಬಿಡುತ್ತೆ, ಸೀಸನ್ ಅಂತ ಏನಿಲ್ಲ. ಈ ಪರ್ಪಲ್ಲು ಮತ್ತು ಪಿಂಕ್ ಇದೆ ನೋಡಿ, ಆ ಎರಡೂ ಅಷ್ಟೇ ವರ್ಷ ಇಡೀ ಹೂ ಬಿಡುತ್ತೆ. ಹಾಗಾಗಿ ಸ್ವಲ್ಪ ಇದನ್ನೇ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಬೇರೆ ಪಾಟ್ಗೆ ರೀಪಾಟ್ ಮಾಡ್ತಾಯಿದ್ದೀನಿ. ಇನ್ನು ಸೇವಂತಿಗೆ ಗಿಡದಲ್ಲೇ ಸ್ವಲ್ಪ ಚೆಂಡು ಹೂವಿನ ಸಸಿ ಎಲ್ಲ ಬಂದಿತ್ತು, ಹಂಗಾಗಿ ಈ ಕವರಿಗೆ ಹಾಕ್ತಾಯಿದ್ದೀನಿ. ಈ ಚೆಂಡು ಹೂವಿನ ಸಸಿ ಏನು ಅಷ್ಟೊಂದು ದೊಡ್ಡದಾಗಿ ಬೆಳೆಯೋದಿಲ್ಲ. ಹಂಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕ ಕವರ್ ಆಗಿರ್ಬೋದು, ಚಿಕ್ಕ ಪಾಟ್ ಆಗಿರ್ಬೋದು, ಅದರಲ್ಲೂ ಸಹ ಬೆಳೆದ್ರೂ ಚೆನ್ನಾಗಿ ಬರುತ್ತೆ. ನಾನು ಅದಕ್ಕೊಂದು ಸ್ವಲ್ಪ ಗಾರ್ಡನ್ ವೇಸ್ಟು ಕೊಳ್ತಿರೋದಿತ್ತಲ್ಲ, ಅದನ್ನು ಸ್ವಲ್ಪ ಹಾಕಿಬಿಟ್ಟು ಆ ಸಸಿಗಳನ್ನ ಆ ಕವರಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಅದು ಗೋಧಿ ಹಿಟ್ಟಿನ ಕವರು, 1 kg ಕವರು. ಕವರಲ್ಲಿ ಹಾಕಿದ್ರೂ ಸಾಕು, ತುಂಬ ಚೆನ್ನಾಗಿ ಗಿಡ ಎಲ್ಲ ಬರುತ್ತೆ. ಅದರಲ್ಲಿ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ. ನೋಡಿ ಇಷ್ಟು ಕವರ್ ಇದ್ರೂ ಸಾಕು, ಪಾಟೇ ಬೇಕು ಅಂತ ಏನೂ ಇಲ್ಲ. ಕವರ್ ಆಗ್ಬೋದು, ಚಿಕ್ಕ ಚಿಕ್ಕ ಪಾಟು ಯಾವುದ್ರಲ್ಲಾದ್ರೂ ಸಹ ಬೆಳೆಸ್ಬೋದು. ಒಟ್ಟಿನ ಗಿಡ ಬೆಳೆಸ್ಬೇಕು ಅನ್ನೋ ಮನಸ್ಸಿರ್ಬೇಕು ಅಷ್ಟೇ. ನೋಡಿ ಇಷ್ಟು ಸೇವಂತಿಗೆ ಗಿಡಗಳನ್ನೆಲ್ಲ ನಾನು ಬೇರೆ ಪಾಟಿಗೆ ಹಾಕಿದ್ದೀನಿ. ನನ್ನ ಕೆಲಸ ಎಲ್ಲ ಮುಗಿಸೋದು ಒಂದೇ ಆಗೋಣ, ಮಳೆ ಸ್ಟಾರ್ಟ್ ಆಗೋದು ಒಂದೇ ಆಗೋಣ. ಸದ್ಯ ನನ್ನ ಪುಣ್ಯ, ನನ್ನ ಕೆಲಸ ಎಲ್ಲ ಮುಗಿಸಿದ ಮೇಲೆ ಮಳೆ ಬಂತು. ನೋಡಿ ಎಷ್ಟೊಂದು ಜೋರು ಮಳೆ ಸ್ಟಾರ್ಟ್
ಇವತ್ತು ಸ್ವಲ್ಪ ಬಟ್ಟೆನೂ ತೊಳೆದಾಕಿದ್ದೆ, ಹಾಗಾಗಿ ನನ್ನ ಗಾರ್ಡನ್ ಕೆಲಸನೂ ಮುಗೀತು, ಬಟ್ಟೆಗಳು ಒಣಗಿದ್ದು. ಅವೆಲ್ಲ ಎತ್ಕೊಂಡು ಬರೋ ಅಷ್ಟರೊಳಗೆ ಮಳೆನೂ ಜೋರು ಸ್ಟಾರ್ಟ್ ಆಯಿತು. ಟೆರೆಸಿಂದ ಕೆಳಗೆ ಇಳಿಯೋ ಅಷ್ಟರೊಳಗೆ ನೋಡಿ ಜಾನಿ ನೆಂದೇ ಹೋದ. ಅಲ್ಲಿ ಬಾಗ್ಲ ಹತ್ರ ನಿಂತ್ಕೊಂಡು ಒದ್ರಕೊಳ್ತಾ ಇದ್ದಾನೆ ನೋಡಿ. ಮಳೆ ಬಂದ್ರೂ ಅವನು ನನ್ನ ಬಿಟ್ಟು ಹೋಗೋದಿಲ್ಲ, ನಾನು ಬರೋವರೆಗೂ ಅವ್ನು ಮನೆಗೆ ಬರೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.